टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಮಟಮಟ ಮಧ್ಯಾಹ್ನದ ಹೊತ್ತು ಅರಣ್ಯ ಮಧ್ಯದ ಗುಡ್ಡದಲ್ಲಿ ಏನು ದಟ್ಟ ಹೊಗೆ ಕಾಣಿಸಿತ್ತು. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಕುರಿಗಾಹಿ ಸಿಕ್ಕಿದ್ದ. ಏನಿದು ಹೊಗೆ ಅಂತ ಕೇಳಿದ್ದಕ್ಕೆ ಕುರಿಗಾಹಿಯ ಉತ್ತರ ಅಧಿಕಾರಿಗಳನ್ನ ದಂಗಾಗಿಸಿತ್ತು. ಬೆಟ್ಟದ ಒಡಲಲ್ಲಿ ಧಗಧಗಿಸ್ತಿರೋ ಬೆಂಕಿ, ಬಾನೆತ್ತರಕ್ಕೆ ಚಾಚಿರೋ ಕಪ್ಪು ಹೊಗೆ, ಹೊಸ ಹುಲ್ಲಿನ ಆಸೆಗೆ ಕುರಿಗಾಹಿ ಕಾಡಿಗೆ ಬೆಂಕಿ ಇಟ್ಟು ಮಾಡಿರೋ ಎಡವಟ್ಟಿದು. ಹೊಸ ಹುಲ್ಲಿನ ಆಸೆಗೆ ಕಾಡಿಗೆ ಬೆಂಕಿ ಇಟ್ಟ ಭೂಪ. 30 ಎಕರೆ ಕಾಡು ಸುಟ್ಟು ಭಸ್ಮ, ಕಿಡಿಗೇಡಿ ಅಂದರ್. ಎಲ್ಲೆಲ್ಲೂ ಹೊಗೆ, ಬೆಟ್ಟದ ತಪ್ಪಲಲ್ಲಿ ಬೆಂಕಿಯ ಜ್ವಾಲೆ. ಇಂಗು ತಿಂದ ಮಂಗನಂತೆ ಕೂತಿರೋ ಈ ಕುರಿಗಾಹಿ ಎಡವಟ್ಟಿಗೆ ರಾಮನಗರ ಜಿಲ್ಲೆ ದೊಡ್ಡಾಲಹಳ್ಳಿ ವ್ಯಾಪ್ತಿಯ ಸಂಗಮ ವನ್ಯಜೀವಿ ವಲಯದಲ್ಲಿ 30 ಎಕರೆ ಕಾಡು ಭಸ್ಮವಾಗಿದೆ. ನಿನ್ನೆ ಮಧ್ಯಾಹ್ನ ಜಾಲ್ದಾರೆ ಗುಡ್ಡೆ ಅಡಕಲ್ಲು ಕಾಡಿನಲ್ಲಿ ಹೊಗೆ ಕಾಣಿಸಿತ್ತು. ಅರಣ್ಯ ವೀಕ್ಷಕನ ಮಾಹಿತಿ ಮೇರೆಗೆ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಹೂಳ್ಯ ಗ್ರಾಮದ ಈ ಕುರಿಗಾಹಿ ರಾಜಪ್ಪ ಎದುರಾಗಿದ್ದ. ಇಲ್ಲೇನ್ ಮಾಡ್ತಿದ್ಯಾ ಅಂತ ವಿಚಾರಿಸಿದ್ದಕ್ಕೆ ಮೇಕೆಗಳನ್ನ ಮೇಯಿಸಲು ಒಣ ಹುಲ್ಲು ಸುಟ್ರೆ ಹೊಸ ಹುಲ್ಲು ಬೆಳೆಯುತ್ತೆ ಅಂತ ಬೆಂಕಿ ಇಟ್ಟಿದ್ದೀನಿ ಅಂತ ಉತ್ತರ ನೀಡಿದ್ದ. ಕೂಡಲೇ ಆತನನ್ನ ವಶಕ್ಕೆ ಪಡೆದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಆದ್ರೆ ಅಷ್ಟೊತ್ತಿಗೆ 30 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಭಸ್ಮವಾಗಿದೆ. ಮತ್ತೆ ಧಗಧಗಿಸಿದ ಚಂದ್ರದ್ರೋಣ ಪರ್ವತ, ಕಾಡು ಭಸ್ಮ. ರಾಮನಗರದಲ್ಲಿ ಕುರಿಗಾಹಿ ಕಿಡಿಗೇಡಿತನಕ್ಕೆ ಕಾಡು ಧಗಧಗಿಸಿದ್ರೆ, ಇತ್ತ ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರಕೃತಿ ಸಂಪತ್ತು ಭಸ್ಮವಾಗಿದೆ. ಮೊನ್ನೆ ತಡರಾತ್ರಿ ಮುಳ್ಳಯ್ಯನಗಿರಿ ಭಾಗದಲ್ಲಿ ಬೆಂಕಿ ಬಿದ್ದಿದ್ದು 106 ಎಕರೆ ಅರಣ್ಯ ಬೆಂಕಿಗಾಹುತಿಯಾಗಿದೆ. ಅಷ್ಟೇ ಅಲ್ಲದೆ ಮೂಡಿಗೆರೆಯ ದೇವರಮನೆ ಬೆಟ್ಟದಲ್ಲೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಸದ್ಯ ಬೆಂಕಿ ಅನಾಹುತ ತಡೆಯಲು ಡ್ರೋನ್ ಕಣ್ಗಾವಲಿಡಲು ಅರಣ್ಯ ಇಲಾಖೆ ಮುಂದಾಗಿದೆ. ಅದರಲ್ಲೂ ಸೀತಾಳಯನಗಿರಿ, ಬಾವುಬುಡನಗಿರಿ, ಮುಳ್ಳಯ್ಯನಗಿರಿ ಪ್ರದೇಶಗಳಲ್ಲಿ ಆಗಾಗ್ಗೆ ಈ ಬೆಂಕಿ ಪ್ರಕರಣಗಳ ಕಂಡು ಬಂದಿರೋದು ಉಂಟು. ಅವುಗಳನ್ನು ತಡೆಯೋ ನಿಟ್ಟಿನಲ್ಲಿ ನಾವೀಗ ಡ್ರೋನ್ನ ಬಳಕೆ ಮಾಡ್ತಾ ಇದ್ದೀವಿ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ಬೆಂಕಿ ಅನಾಹುತ ಸಂಭವಿಸಿತು. ವಿಷಯ ತಿಳಿತಾ ಇದ್ದಂತೆ ಕಾರ್ಯಾಚರಣೆಗಿಳಿದ ಅಗ್ನಿಶಾಮಕ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.